ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಕಾರಣಾಂತರಗಳಿಂದ ಭಾಳ ದಿವಸದಿಂದ ವಿಡಿಯೋ ಮಾಡಿಲ್ಲ. ಇವತ್ತಿಂದ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ರೆಸಿಪಿ ಗ್ರೀನ್ ಚಿಕನ್ ಬಿರಿಯಾನಿ. ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಗ್ರೀನ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಚಿಕನ್ನು, ಟೊಮೊಟೊ ಹಾಗೂ ಚಿಕನ್ ಮಸಾಲ. ಮೊದಲಿಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಹಾಗೂ ಚಿಕನ್ ಬಿರಿಯಾನಿ ಮಸಾಲ ರೆಡಿ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಇದು ಪೌಡ್ರ್ ಹೇಗೆ ಮಾಡೋದಂತ ನೆಕ್ಸ್ಟ್ ರೆಸಿಪಿನಲ್ಲಿ ತೋರಿಸ್ತೀನಿ. ಈಗ ಚಿಕನ್ ಬಿರಿಯಾನಿ ಮಸಾಲಾಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡಿರೋಂಥ ಅರ್ಧ kg ಚಿಕನ್ನಿಗೆ ಈ ಪೇಸ್ಟ್ನ ಹಾಕಿ ಹಾಗೂ 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಸ್ಬಿಡಿ. ಪೇಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿರೋಂಥ ಚಿಕನ್ನು ಕರೆಕ್ಟಾಗಿ ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ. ಅರ್ಧ ಗಂಟೆ ಚಿಕನ್ ನೆನೆಯೋ ಅಷ್ಟೊತ್ತಿಗೆ ನಾನಿಲ್ಲಿ 1 ಬೌಲ್ನಷ್ಟು ಪುದೀನ ಹಾಗೂ 1 ಬೌಲ್ನಷ್ಟು ಕೊತ್ತಂಬರಿ, 8 ರಿಂದ 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೂ ಅರ್ಧ ಈರುಳ್ಳಿ. ಸಣ್ಣ ಈರುಳ್ಳಿ ಇತ್ತು ಅಂತಂದರೆ ಒಂದೇ ಹಾಕಿ, ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ. ಚಿಕನ್ ಎಂದು ಅರ್ಧ ಗಂಟೆ ಆಗಿದೆ. ಈಗ ಬಿರಿಯಾನಿ ಒಗ್ಗರಣೆ ಹಾಕೋಕ್ಕೆ ಕುಕ್ಕರಿಗೆ 7 ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಇಲ್ಲ ಅಂದರೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ 4 ಟೇಬಲ್ ಸ್ಪೂನ್ ತುಪ್ಪ ಕೂಡ ಯೂಸ್ ಮಾಡ್ಬೋದು. 2 ರಿಂದ 3 ಪಲಾವ್ ಎಲೆ, 3 ರಿಂದ 4 ಲವಂಗ, 1 ಇಂಚಿಂದ 2 ಚಕ್ಕೆ ಹಾಗೂ 2 ರಿಂದ 3 ಮರಾಠಿ ಮೊಗ್ಗು, ಇಷ್ಟನ್ನು ಎಣ್ಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ದಪ್ಪ ಇದ್ದು 2 ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ಬೇಕಾದರೆ 3 ಕೂಡ ಯೂಸ್ ಮಾಡ್ಬೋದು. ಹಾಕಿ ಎಣ್ಣೆಗೆ ಹುರ್ಕೊಳ್ಳಿ. ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಹಾಕ್ತಿದ್ದಂಗೆ 1.5 ಟೇಬಲ್ ಸ್ಪೂನು ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಹಾಕ್ತಿದ್ದಂಗೆ 1.5 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಹಸಿ ಸ್ಮೆಲ್ ಎಲ್ಲ ಹೋಗಿದೆ. 2 ಟೊಮೊಟೊ ಹಾಕ್ಕೊಡ್ತಾ ಇದ್ದೀನಿ. ಈ ಟೈಮಲ್ಲಿ 6 ರಿಂದ 7 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಉಪ್ಪಗೆ ಹಾಕಿರೋದ್ರಿಂದ ಇಲ್ಲಿ 6 ರಿಂದ 7 ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಮುಂಚೆ ವಿಡಿಯೋದಲ್ಲಿ ಹೇಳಿದಾಗೆ ಟೊಮೊಟೊ ಬೇಗ ಸಾಫ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಅರಿಶಿಣ ಇಲ್ಲಾಂದರೆ ಸ್ವಲ್ಪ ಉಪ್ಪು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಅರಿಶಿಣ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ.
ಇಲ್ಲಿ ಅರ್ಧ ಹಿಡಿಯಷ್ಟು ಪುದೀನ ಹಾಗೂ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೂ ಪುದೀನ ಹಾಕಿ 1 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಕೊತ್ತಂಬರಿ ಪುದೀನ ಹಾಕಿದ್ಮೇಲೆ ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಿರೋವಂಥ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿರೋವಂಥ ಗ್ರೀನ್ ಪೇಸ್ಟ್, ಪುದೀನ, ಕೊತ್ತಂಬರಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿರೋವಂಥ ಪೇಸ್ಟ್ನ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 4 ಇಂದ 5 ನಿಮಿಷ ಬಿಡಿ. ಗ್ರೀನ್ ಪೇಸ್ಟ್ ಹಾಕಿದ ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ 5 ರಿಂದ 6 ನಿಮಿಷ ಬಿಡಿ. 5 ರಿಂದ 6 ನಿಮಿಷ ಆಗಿದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸ್ನೇಹಿತರೆ, ಇದು ನಾನು ಮನೆಯಲ್ಲಿ ಕಾಯಿಸಿ ಎಪ್ಪಾಕಿರುವಂಥ ಮೊಸರು. ಚಿಕನ್ನು ಹಸಿ ಮಸಾಲೆ ಎಲ್ಲ ಸ್ಮೆಲ್ಲೆಲ್ಲ ಹೋದ್ಮೇಲೆ 3 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೊಸರದ್ದು ಹಸಿ ಸ್ಮೆಲ್ ಹೋಗೋವರೆಗೂ 3 ನಿಮಿಷ ಬಿಡಿ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ತೊಳೆದು. ಅಕ್ಕಿನ ನೆನೆಸಿ ಕೂಡ ಯೂಸ್ ಮಾಡ್ಬೋದು. ಮನೇಲಿ ತುಂಬ ಸಾಫ್ಟಾಗಿ ಬೇಕು, ಮಕ್ಕಳಿಗೆ ತುಂಬ ಸಾಫ್ಟಾಗಿ ಬೇಕು ಅನ್ನೋಂಥವ್ರು ನಾನಿಲ್ಲಿ ತೊಳೆದು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ, ನೆನೆಸಿಲ್ಲ ಅಕ್ಕಿನ. ಅಕ್ಕಿ ಹಾಕಿ 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ. ಆಗಿದೆ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಯೂಸ್ ಮಾಡಿರ್ತೀರ ಅದೇ ಗ್ಲಾಸಲ್ಲಿ ನೀರು ಯೂಸ್ ಮಾಡಿ. ಕನ್ಫ್ಯೂಸ್ ಆಗೋದು ಬೇಡ. ನಾನು ಈ ಗ್ಲಾಸಲ್ಲಿ ಅಕ್ಕಿ ಯೂಸ್ ಮಾಡಿರೋದ್ರಿಂದ 2 ಗ್ಲಾಸ್ ಅಕ್ಕಿ ಯೂಸ್ ಮಾಡಿದ್ದೀನಿ, ಹಾಗಾಗಿ 4 ಗ್ಲಾಸ್ ಅಕ್ಕಿ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಉಪ್ಪು, ಹುಳಿ, ಖಾರ ಎಲ್ಲ ನೋಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಖಾರ ಯೂಸ್ ಮಾಡ್ತಾ ಇಲ್ಲ ಖಾರ ನಮಗೆ ಕಮ್ಮಿ ಅನ್ನಿಸ್ತು ಅಂತ ಅನ್ನೋರು ಬೇಕಾದರೆ 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಹುಳಿ ಬೇಕು ಅನ್ನೋರು ಕೂಡ ಈಗ ಟೈಮಲ್ಲಿ 1 ಅರ್ಧ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಚಿಕನಿಗೆ ನಿಂಬೆಹಣ್ಣು ಹಾಕಿರೋದ್ರಿಂದ ಹಾಗೂ ಹುಳಿ ಟೊಮೊಟೊ ಯೂಸ್ ಮಾಡಿರೋದ್ರಿಂದ. ಮುಚ್ಚಿ 1 ವಿಷಲ್ ಕೂಗ್ಸಿ. ಬಿಸಿ ಬಿಸಿ ಗ್ರೀನ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಗ್ರೀನ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.